ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವ ಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಮಾತನಾಡಿದ್ದಾರೆ ಬೈರತಿ ಸುರೇಶ್ ಅವರು, ಬೈರತಿ ಬಸವರಾಜ್ ಪಬ್ಲಿಕ್ ಟಿವಿ ಜೊತೆ. ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸುಖಾಸುಮ್ಮನೆ ನನ್ನ ಮೇಲೆ FIR ಅನ್ನು ಹಾಕಿದ್ದಾರೆ ಹಾಗಂತ ಮಾಜಿ ಸಚಿವ ಬೈರತಿ ಬಸವರಾಜ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ತನಿಖೆ ಬೇಕಾದರೆ ಮಾಡ್ಕೊಳ್ಳಿ, ಏನಾದರೂ ಸಂಬಂಧ ಇದೆ ಅಂತ ಗೊತ್ತಾದರೆ ಮುಂದಿನ ಕ್ರಮ ತಗೊಳ್ಳಿ, ಈ ರೀತಿ ಹೇಳಿದ್ದಾರೆ ಬೈರತಿ ಬಸವರಾಜ್, ಮಾಜಿ ಸಚಿವ ಮತ್ತು KR ಪುರಂನ ಹಾಲಿ ಶಾಸಕರು. ಇದೇನೋದಕ್ಕೆ ಯಾವುದೇ ಸಾಕ್ಷ್ಯಗಳನ್ನು ದೂರುದಾರರು ಒದಗಿಸಿಲ್ಲ, ಆಡಿಯೋ ವಿಡಿಯೋ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ಅರವಿಂದ್ ನಮಸ್ತೆ. ಅರವಿಂದ್ ಸರ್, ಇದೇನು ಸರ್ ಇದು ಈ ಶಿವಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ನಿಮ್ಮನ್ನು ಆರೋಪಿ ಮಾಡಿದ್ದಾರೆ, ತಮಗೇನು ಗೊತ್ತು ಈ ಪ್ರಕರಣದಲ್ಲಿ ಅಂತ? ಈ ವಿಚಾರದ ಬಗ್ಗೆ ನನಗೆ ಯಾವುದು ಕೂಡ ಏನು ಗೊತ್ತಿಲ್ಲ. ಯಾರು ಮಾಡಿದ್ದಾರೆ, ಏನಾಗಿದೆ, ಈಗ ನಾನು ಟಿವಿ ಮುಖೇನ ನೋಡಿದಾಗ ಈ ವಿಚಾರ ಗೊತ್ತಾಯ್ತು. ಈಗ ಪೊಲೀಸ್ ಅಧಿಕಾರಿಗಳು ಈ FIR ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಟಿವಿ ಮುಖೇನ ನೋಡಿದಾಗ ನನ್ಗೆ ನಿಜವಾಗೂ ಕೂಡ ಬಹಳ ಬೇಸರ ಆಯ್ತು. ಈಗ ಆ ರೀತಿಯಾಗಿದ್ರೆ ಪೊಲೀಸ್ ಅಧಿಕಾರಿಗಳು ಈ ತರ ನನಗೆ ಕೇಳ್ಬೋದಾಗಿತ್ತಲ್ಲ, ಏನಪ್ಪಾ ಈ ತರ ಇದೆ, ಈ ತರ ಆಗಿದೆ, ಈ ತರ ಏನು ಇದು ವಿಚಾರ ಅಂತ ಕೇಳ್ಬೋದಾಗಿತ್ತಲ್ಲ. ಈಗ ನಮ್ಗೆ ಯಾವ್ದು ವಿಚಾರ ಗೊತ್ತಿಲ್ಲ, ಯಾರು ಹೆಸರು ಹೇಳಿದಾರೋ, ಏನು ಹೇಳಿದಾರೋ, ಏನ್ ಇದ್ರ ಬಗ್ಗೆ ಮಾಹಿತಿ ಏನು ಇಲ್ಲ ನಂಗೆ. ಇಲ್ಲ ಸರ್, ಈಗ ಸರ್ ಒಂದ್ ನಿಮಿಷ, ಈ ಕೊಲೆಯಾಗಿರೋ ವ್ಯಕ್ತಿ 4 ತಿಂಗಳ ಹಿಂದೆನೆ ಪೊಲೀಸ್ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನನಗೆ ಜೀವ ಬೆದರಿಕೆ ಇದೆ ನಿಮ್ಮ ಕಡೆಯವರಿಂದ ಅಂತಾನೆ ಕೊಡ್ತಾರೆ. ನೋಡಿ ಇವ್ರೆ, ಯಾರು ಕೊಟ್ರು ಏನ್ ಬಿಟ್ಟು ನನ್ಗೆ ಒಂದು ಮಾಹಿತಿ ಇಲ್ಲ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನನ್ಗೆ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ನಾನು ಯಾವ ಜಮೀನು ಕೂಡ ತಗೊಂಡೋಗ್ ಹೋಗಿಲ್ಲ, ಯಾವ್ದು ನನ್ಗೆ ಇದಕ್ಕೆ ಸಂಬಂಧನೂ ಇಲ್ಲ. ಸುಮ್ನೆ ಅನಾವಶ್ಯಕವಾಗಿ ರಾಜಕೀಯ ದುರುದ್ದೇಶದಿಂದನೋ ಇಲ್ಲ ಏನಂತ ಗೊತ್ತಿಲ್ಲ, ಇದನ್ನ ನಮ್ಮನ್ನ ಬೀದಿ ಕೇಳಿ ಅಂತ ಕೆಲಸ ಆಗ್ತದೆ. ನಾನು ಗೌರವಿತವಾಗಿ ಒಬ್ಬ ಗೌರವಿತ ಶಾಸಕನಾಗಿ ಇವತ್ತು ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲೋ ಒಂದ್ ಕಡೆ ನಮ್ಮ ತೇಜೋವಧೆ ಮಾಡ್ಬೇಕಂತ ಮಾಡ್ತಾ ಇದಾರೋ ಅಥವಾ ಏನಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ್ದಾದ್ರು ನಾವು ಏನಾದ್ರು ತಪ್ಪು ಮಾಡಿದ್ರೆ, ತಪ್ಪು ಎಸಗಿದ್ರೆ ಇದು ಏನು ತನಿಖೆ ಆಗ್ಲಿ, ತನಿಖೆನಿಂದ ಸೂಕ್ತವಾದಂತ ಏನ್ ತೀರ್ಮಾನ ಮಾಡ್ಲಿ, ನಾನು ಅದು ಬಿಟ್ಟು ನಾನು ಅದನ್ನ ಹೇಳ್ಬೋದು. ಆದ್ರೆ ಯಾರ್ಯಾರು ಇದು ಮಾಡಿದಾರೋ, ಅವ್ರು ಯಾರು ಮಾಡಿದಾರೋ ಅವ್ರ ಮೇಲೆ ಏನ್ ಕ್ರಮ ತೆಗೆದುತ್ತದೋ ಅಧಿಕಾರಿಗಳು ಮಾಡ್ಲಿ. ಆದ್ರೆ ನನ್ನ ಇದರಲ್ಲಿ ವಿಚಾರದಲ್ಲಿ ಬೀದಿಗೆ ತರತಕ್ಕಂಥದ್ದು ಎಷ್ಟು ಸಮಂಜಸ? ನಾನು ಯಾವ್ದು ಇದ್ರ ಬಗ್ಗೆ ನನ್ಗೆ ಏನ್ ಮಾಹಿತಿನೇ ಇಲ್ಲ, ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ. ಸರ್, ಈಗ ಇಲ್ಲಿ FIR ಮಾಡಿರೋ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಇವ್ರು ಯಾರು ನಿಮ್ಗೆ ಗೊತ್ತಿಲ್ವಾ ಸರ್? ಯಾರು ನನ್ಗೆ ಗೊತ್ತಿಲ್ಲ, ಅವ್ರು ಯಾರೋ ಏನೋ ನನ್ಗೆ ಒಂದೂ ಕೂಡ ಗೊತ್ತಿಲ್ಲ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನಿನ್ನೆ ಸತ್ರಲ್ಲ ಶಿವಪ್ರಕಾಶ್ ಅವ್ರ ತಾಯಿ, ಆ ತಾಯಿ ಕೊಟ್ಟಿರೋ ದೂರಲ್ಲೂ ನಿಮ್ಮ ಹೆಸರಿದೆ. ತಾಯಿನೂ ಯಾರೋ ನಮ್ಗೆ ಗೊತ್ತಿಲ್ಲ, ಅವ್ರು ಯಾರು ಕಂಪ್ಲೇಂಟ್ ಕೊಟ್ರು, ಯಾರು ಶಿವಪ್ರಕಾಶ್ ಏನು ಅಂತ ಯಾವ್ದು ಒಂದು ಕೂಡ ಗೊತ್ತಿಲ್ಲಲ್ಲ ಸರ್. ಏನಾದ್ರೂ ನಮ್ಗೆ ಗೊತ್ತಿದ್ರೆ ನಾನಾದ್ರೂ ಹೇಳ್ಬೋದು. ಕರೀರಿ ನನ್ನ ಎದುರಿಗೆ, ನಿಮ್ಮ ಟಿವಿ ಸ್ಟುಡಿಯೋಗೆ ಬರ್ತೀನಿ. ಆ ತಾಯಿನ ನಾನೇನಾದ್ರು ನಾನು ನೋಡಿದೀನ, ನನ್ನ ಅಮ್ಮನ ನಾನು ನೋಡಿದಾರ, ನಾವೇನಾದ್ರು ಅವ್ರು ನೋಡಿದಾರ, ನಾನೇನಾದ್ರು ಅವ್ರ ಹತ್ರ ಮಾತಾಡಿದೀನ, ಏನಾದ್ರು ಹೇಳಿ ಒಂದು ಇದು ಸುಮ್ನೆ ಸುಖ ಸುಳ್ಳು ಇದು ಈ ರೀತಿ ಆರೋಪಗಳು ಮಾಡಿ ಏನೋ ನಮ್ಮ ಇರ್ತಕ್ಕಂಥ ಗೌರವನ ತೇಜೋವಧೆ ಮಾಡಿದ್ರೆ ನನ್ನ ರಾಜಕೀಯ ಜೀವನದಲ್ಲಿ ಏನಾಗ್ತದೆ ಹೇಳಿ ಸರ್? ಈಗ ಏನಾದ್ರು ಪೊಲೀಸರು ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರಾ ಸರ್? ಪೊಲೀಸರು ಏನಾದ್ರು ನಿಮ್ಗೆ ಫೋನ್ ಮಾಡಿದ್ರಾ? ಯಾರು ಮಾಡಿಲ್ಲ, ಯಾವ ಪೊಲೀಸ್ ಇಲಾಖೆಯಿಂದಾನು ಕೂಡ ನನಗೆ ಫೋನ್ ಬಂದಿಲ್ಲ, ಏನು ಇಲ್ಲ. FIR ಮಾಡುವಾಗ ನಾನು ಅದಕ್ಕೆ ಕೇಳಿದ್ರು, FIR ಅಂತ ಏನು ಹೇಳಿದ್ರಲ್ಲ ನೀವು, FIR ಆಗಿದೆ ಅಂತ. ಅವಾಗ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅಟ್ಲೀಸ್ಟ್ ನಮ್ಗೆ ಫೋನ್ ಮಾಡಿ ಏನ್ ಸರ್ ಈ ತರ ಬಂದಿದೆ, ಏನಿದು ಕತೆ ಅಂತ ಏನಾದ್ರು ಹೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ಇಲ್ಲ ಅಲ್ಲಿಗೆ ನಾನು ಅಲ್ಲೇ ಹೋಗ್ತಾ ಇದ್ದೆ ಅಧಿಕಾರಿಗಳ ಕರೀರಿ ಅವ್ರು ಯಾರ ಅಂತ ಹೇಳಿ. ಈ ಕಿತ್ತಗನೂರು ಜಮೀನು ವಿಚಾರವಾಗಿ ತಮಗೇನು ಗೊತ್ತಿಲ್ವಾ ಸರ್? ಯಾವ ಜಮೀನು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಸರ್ ನನ್ಗೆ. ಅದ್ರ ಬಗ್ಗೆ ನನ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ಸುಮ್ನೆ ಈಗ ನಾನು ಟಿವಿನಲ್ಲಿ ನೋಡಿ ನನ್ಗೆ ಒಂಥರ ಇದಾಯ್ತು, ಆಶ್ಚರ್ಯ ಆಯ್ತು, ಏನಪ್ಪಾ ಇದು ಅಂತ ಹೇಳಿ. ಅಂದ್ರೆ ನಿಮ್ಮ ಪ್ರಕಾರ ಇದೊಂದು ರಾಜಕೀಯ ಪಿತೂರಿ ಅಂತನಾ? ರಾಜಕೀಯ ಪಿತೂರಿ ಅಂತಾನೆ ನಾನು ಹೇಳ್ಬೇಕಾಗ್ತದೆ. ಈಗ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸರ್ ನಿಮಗೆ? ಅಲ್ಲ, ಈಗ ನನ್ನ ಪಾತ್ರ ಏನು ಇಲ್ಲ, ನನ್ಗೆ ಅದ್ರ ಬಗ್ಗೆ ಏನು ಮಾಹಿತಿನೂ ಇಲ್ಲ, ಯಾರು ಅವರು ಮಾಡಿದ್ದಾರೆ ಅಂತಾನು ಗೊತ್ತಿಲ್ಲ. ಈಗ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಾ, ಯಾರು ಕೊಟ್ಟಿದಾರೋ, ಏನ್ ಮಾಡಿದಾರೋ, ಏನ್ ಏನಾದ್ರು ಇದೆ ನನ್ಗೆ ಮಾಹಿತಿ ಇದೆ ಅಂತ ನಾನು ಏನಾದ್ರು ಹೇಳಲಿಕ್ಕೆ ಏನು ಇಲ್ಲದೆ ನನ್ನ ಸುಳ್ಳು ಆರೋಪಗಳು ಮಾಡಿದ್ರೆ. ಬಟ್ ಈಗ FIR ಆಗೋಗಿದೆ ಸರ್, ನೆಕ್ಸ್ಟ್ ನಿಮ್ಮ ನಡೆ ಏನ್ ಸರ್? ಅದ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಷ್ಟೇ. ಕಾನೂನು ಹೋರಾಟ ಮಾಡ್ತೀರಾ? FIR ಆಗಿದೆ, FIR ವಿರುದ್ಧ ನಾನು ಕಾನೂನು ಹೋರಾಟ ಖಂಡಿತ ಮಾಡ್ತೀನಿ. ಅಂದ್ರೆ ಈ FIR ರದ್ದು ಮಾಡಿ ನನ್ನ ಹೆಸರು ತೆಗೀರಿ ಅಂತ?
ಹೌದು, ಈಗ ನನ್ ತಪ್ಪಿಸ್ತ ಓಕೆ FIR ಇದ್ ಮಾಡಕ. ರೈಟ್, ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಭೈರತಿ ಬಸವರಾಜ್ ಅವರೇ. ಅವ್ರು ಹೇಳೋ ಪ್ರಕಾರ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಇಲ್ಲಿರೋರು ಯಾರೂ ನನಗೆ ಗೊತ್ತಿಲ್ಲ, ಮೃತಪಟ್ಟ ವ್ಯಕ್ತಿನೂ ಗೊತ್ತಿಲ್ಲ, ಅವ್ರ ತಾಯಿನೂ ಗೊತ್ತಿಲ್ಲ, ನನ್ನ ತೇಜೋವಧೆ ಮಾಡೋದಕ್ಕೆ ರಾಜಕೀಯ ಪಿತೂರಿ ಮಾಡಲಾಗಿದೆ ಅನ್ನೋದು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮಾಜಿ ಸಚಿವ ಭೈರತಿ ಬಸವರಾಜ್ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ.